ಏಯ್ ಏನಾದರೂ ಅನ್ಕೊಳ್ಳೋದು ಆಗಿರಲಿ, ನೀನೇನು ದೊಡ್ಡ ಹೀರೋನಾ? ಆಕ್ಷನ್ ಕಿಂಗು. ಹೋದ್ರೋಯ್ತು ಒಂದು ಮೊಬೈಲ್ ತಾನೆ, ಅದಕ್ಕೆ ಫೈಟ್ ಯಾಕೋ ಮಾಡಬೇಕಾಗಿತ್ತು? ನಾನು ಫೈಟ್ ಮಾಡಿಲ್ಲ ಕಣೋ, ಮೊಬೈಲ್ ಎತ್ಕೊಂಡು ಹೋಗಿದ್ದು ಒಬ್ಬ ಅಲ್ವಾ, ಅವನೊಬ್ಬನ ಅಟ್ಟಿಸ್ಕೊಂಡು ಹೋದೆ. ಅಲ್ಲಿ ನೋಡಿದ್ರೆ 5-6 ಜನ ಅಟ್ಯಾಕ್ ಮಾಡಿಬಿಟ್ರು. ನೀನು ಹೇಳ್ತಾ ಇರೋದು ನಿಜ ತಾನೆ? ಇಷ್ಟೇ ತಾನಾಗಿದ್ದು? ನಿಜ ಕಣೋ, ಇಷ್ಟೇ ಆಗಿತ್ತು. ಅದು ಏನಾರಾಗ್ಲಿ ಕಣೋ, ಹುಷಾರಾಗಿರೋದಲ್ವಾ? ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನಾವೇನು ಮಾಡಬೇಕಾಗಿತ್ತು ಹೇಳು? ಹೋಗಲ್ಲೇ ಗೆಳೆಯ, ಬೇಜಾರು ಮಾಡ್ಕೊಂಬಿಟ್ಟೆ ನೋಡು, ಸಮಾಧಾನ ಮಾಡೋದು. ಮಾತಾಡ್ತೀನಿ ನೋಡಿ ಅದಕ್ಕೆ ಹಿಂಗೆ ಬೇಜಾರು ಮಾಡ್ಕೊಂಡಿದ್ದು ಹೋಗ್ಬಿಟ್ಟ ಅಂತ. ಐ ಆಮ್ ಸಾರಿ ಆನಂದ್ ಅವರೇ. ಯಾಕದಕ್ಕೆ ಸಾರಿ? ನಿಮ್ಗೆ ಹೀಗಾಗಿರೋದಕ್ಕೆ ಕಾರಣ ನಾನೇ ಅಲ್ವಾ? ಅಯ್ಯೋ ಅದಕ್ಕೆ ಏನದಕ್ಕೆ ನೀವು? ಅಲ್ಲ ನಿಮ್ಗೇನು ಮುಂಚೆನೇ ಗೊತ್ತಿತ್ತಾ ಇದು ಹೀಗೆ ಆಗುತ್ತೆ ಅಂತ? ಇಲ್ಲ ತಾನೇ, ಇದು ಒಂದು ಆಕ್ಸಿಡೆಂಟ್ ಅಷ್ಟೇ, ಬಿಟ್ಟಾಕೆ. ಇದೆಲ್ಲ ಹೇಗಾಯಿತು? ಅದಕ್ಕೆ ಈಗ ಪ್ರೆಗ್ನೆಂಟು. ಇಂಥ ಟೈಮಲ್ಲಿ ಏನು ನಡೀತೋ ಅದನ್ನು ಹಾಗೆ ಹೇಳ್ಬಿಟ್ರೆ ಇದಕ್ಕೆಲ್ಲ ನಾನೇ ಕಾರಣ ಆದ್ನಲ್ಲ ಅಂತ ತುಂಬ ನೊಂದ್ಕೊಂಡ್ಬಿಡ್ತಾರೆ. ಬೇಡ, ಇದನ್ನೆಲ್ಲ ನಾನೇ ನೋಡ್ಕೋತೇನೆ, ಇವ್ರಿಗೇನು ಹೇಳೋದೇ ಬೇಡ. ಆನಂದ್ ಅವರೇ, ಏನಾಯ್ತು? ಯಾಕೆ ಸುಮ್ಮನಾಗ್ಬಿಟ್ರಿ? ಅದೇ ಅದಕ್ಕೆ ನಾನು ಆಗಲೇ ಹೇಳಿದಾಗೆ ಇದು ಆಕ್ಸಿಡೆಂಟಲ್ ಆಗಿರೋದು, ಅಚಾನಕ್ಕೆ, ಯಾವುದೋ ಪ್ರೀಪ್ಲ್ಯಾಂಡ್ ಅಲ್ಲ. ನಾ ಕುಡ್ಕನ ಜೊತೆ ಮಾತಾಡೋಕ್ಕೆ ಅಂತ ಬಾರ್ಗೆ ಹೋದ್ನಲ್ಲ, ಆಗ ಒಂದು 4 ಜನ ಪುಡಿ ರೌಡಿಗಳು ಕಾಲು ಕೆರ್ಕೊಂಡು ಜಗಳಕ್ಕೆ ಅಂತ ಬಂದರು. ಮಾತು ಬೆಳೆದು ನಾನು ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಟ್ಟೆ. ಅದಕ್ಕೆ ಅವರೆಲ್ಲ ಸೇರಿಕೊಂಡು ಈ ಥರ ಮಾಡಿಬಿಟ್ರತ್ಗೆ. ನಿಜ ಏನು ಅಂತ ಅವ್ನಿಗೆ ಹೇಳಿದ್ರೆ ನೀನು ಯಾಕೆ ಬಾರ್ಗೆ ಹೋದೆ ಅಂತ ವಿಷಯಕ್ಕೆ ಎದಕಕ್ಕೆ ಶುರು ಮಾಡ್ತಿದ್ದ. ಅದಕ್ಕೆ ನಾನು ಸುಳ್ಳು ಹೇಳಿ ಹೆಂಗೋ ಮ್ಯಾನೇಜ್ ಮಾಡಿಬಿಟ್ಟೆ ಅದಕ್ಕೆ. ಎನಿವೇಸ್ ಸಾರಿ, ನಾನು ಇಂಥ ಟೈಮಲ್ಲಿ ಕೇಳ್ತಿದ್ದೀನಿ. ಆದರೆ ಹೋದ ಕೆಲಸ ಏನಾಯಿತು? ಏನಾದರೂ ಗೊತ್ತಾಯ್ತಾ? ಇಲ್ಲ ಅದಕ್ಕೆ ಆ ಕುಡುಕನಿಗೆ ಹೊಟ್ಟೆ ತುಂಬ ಕುಡಿಸಿದ್ದಷ್ಟೇ ಬಂತು, ಯಾವ ವಿಷಯನೂ ಗೊತ್ತಾಗಲಿಲ್ಲ. ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಏನೂ ಪ್ರಯೋಜನ ಆಗಿಲ್ಲ. ಸಾಲದು ಅಂತ ನಿಮಗೆ ಬೇರೆ ಈ ರೀತಿ ಆಗೋಯ್ತು. ಇದಕ್ಕೆಲ್ಲ ನಾನೇ ಕಾರಣ. ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಗೋಯ್ತು. ಚೇಚೆ ಬಿಡ್ತು ಅನ್ನಿ ಅದಕ್ಕೆ, ಇದರಲ್ಲಿ ನಿಮ್ದು ಯಾವ ತಪ್ಪು ಇಲ್ಲ, ಏನೋ ಅಚಾನಕ್ ಆಗಿದ್ದಷ್ಟೇ. ನೀವು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ, ಬಿಟ್ಟಾಕಿ ಅದನ್ನು. ಜೀವ, ನಮಗೆ ಇವತ್ತು ಇದನ್ನೆಲ್ಲ ಅರಗಿಸ್ಕೊಳಕ್ ಆಗ್ತಾ ಇಲ್ಲ ಕಣೋ. ಇದೊಂಥರ ಭ್ರಮೆ, ಸುಳ್ಳು ಅಂತಾನೆ ಅನ್ಸುತ್ತೆ. ನಾನು ದಿನ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇದೆಲ್ಲ ಸುಳ್ಳಾಗೇ ಇರಲಿ ಅಂತ. ನಿಂಗೊಂದು ಮಾತು ಗೊತ್ತಾ? ಇತ್ತೀಚೆಗೆ ನಾನು ದೇವ್ರ ಹತ್ರ ನನಗೋಸ್ಕರ ಏನು ಪ್ರಾರ್ಥನೆ ಮಾಡ್ತಿಲ್ಲ. ನನ್ನ ಮಗಂಗೆ ಒಳ್ಳೆ ದಾರಿ ತೋರ್ಸಪ್ಪ, ಅವನು ಸರಿಯಾದ ದಾರಿಲಿ ನಡೀಲಿ ಅಂತಾನೆ ಪ್ರಾರ್ಥನೆ ಮಾಡ್ತೀನಿ. ನಿಂಗೆ ಗೊತ್ತಾ ಜೀವ, ನಾನು ನಿಮ್ಮಪ್ಪ ಎಷ್ಟೋ ರಾತ್ರಿ ನಿದ್ದೆನೆ ಮಾಡಿಲ್ಲ ಕಣೋ. ಎಚ್ಚರವಾಗೇ ಇರ್ತೀವಿ. ತುಂಬಾ ಚಿಂತೆ ಆಗತ್ತೆ ಕಣೋ, ನಾವ್ ಹೆತ್ತ ಮಗ ಹಿಂಗಾಗ್ಬಿಟ್ನಲ್ಲ ಅಂತ. ದಯವಿಟ್ಟು ನಮ್ಮ ಸಂಕಟನ ಅರ್ಥ ಮಾಡ್ಕೊಳ್ಳೋ. ನಮ್ಮನ್ನು ತಪ್ಪು ತಿಳ್ಕೊಬೇಡ ಜೀವ, ನಮ್ಮನ್ನೆಲ್ಲ ಬಿಡೋ ಜೀವ. ಮಹಿಮನ್ ಬಗ್ಗೆ ಯೋಚನೆ ಮಾಡೋ. ನಿನ್ನನ್ನು ಪ್ರೀತಿಸಿ ನಿನ್ನ ಹಿಂದೆನೆ ಬಂದವಳು. ನಿನ್ನ ಹತ್ರ ಏನು ಇಲ್ಲದೆ ಇದ್ದಾಗ ನಿನ್ನ ಜೊತೆ ನಿಂತವಳವಳು. ಅವಳು ಎಷ್ಟು ಸಂಕಟ ಪಡ್ತಾ ಇದ್ದಾಳೆ ಅಂತ ಗೊತ್ತಾ ನಿನಗೆ? ಯಾಕೋ ಮಗನೇ, ಯಾಕೆ ನಿಂಗಿದೆಲ್ಲ ಯಾವುದು ಕಾಣ್ತಾ ಇಲ್ಲ? ನೋಡಣ್ಣ, ಎಲ್ಲರೂ ನನಗೋಸ್ಕರ ಎಷ್ಟು ನೋವು ತಿಂತಾ ಇದ್ದಾರೆ ಅಂತ. ಇದು ನಿನಗೆ ಚೆನ್ನಾಗಿ ಅನ್ಸುತ್ತಾ? ಅಲ್ಲ ಅಣ್ಣ, ಅಕ್ಕನ ಮದುವೆ ಆಗೋವರೆಗೂ ನಾನು ಮದುವೆನೇ ಆಗಲ್ಲ ಅಂತ ಹೇಳ್ತಿದ್ದೆ. ಅಂತವ್ನು ಹೀಗಾಗೋದಕ್ಕೆ ಹೇಗೆ ಸಾಧ್ಯ? ಎಲ್ಲಣ್ಣ ಹೋಯ್ತು ನಿನ್ನ ಹಳೆ ಮನ್ಸು? ಇಷ್ಟೆಲ್ಲ ಆಗ್ತಾ ಇರೋದು ಆ ಕೆಟ್ಟ ಚಟ್ಟದಿಂದ, ಆ ಕುಡ್ತದಿಂದ. ಅದನ್ನು ಬಿಟ್ಬಿಡೋಕಂದ. ನನ್ಗೋಸ್ಕರ ಅಲ್ಲದೆ ಹೋದ್ರು ನಿನ್ನ ಹೆತ್ತ ಕರಳಿಗೋಸ್ಕರನಾದ್ರೂ ಬಿಟ್ಬಿಡೋ.
ನೋಡು, ಇನ್ಮೇಲೆ ನನ್ನ ಮೇಲೆ ಆಣೆ ಮಾಡು. ಇನ್ಮೇಲೆ ನೀನೇನಾದ್ರೂ ಕುಡಿಯೋದಿಲ್ಲ ಅಂತ ಆಣೆ ಮಾಡು ಜೀವ. ಸಾರಿ ಅಪ್ಪ, ಸಾರಿ ಅಮ್ಮ. ಸಾರಿ ಅನ್ನೋದು ತುಂಬ ಚಿಕ್ಕ ಪದ. ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿರೋದು ನಾನು ಕುಡಿಯೋದ್ರಿಂದ ಅಲ್ವಾ? ನಾನು ಇನ್ಮೇಲೆ ಕುಡಿಯೋದಿಲ್ಲ. ಮೇಡಮ್, ಅಮ್ಮ ಮೊದ್ಲಿನ ಥರ ಆಗ್ತಾರಲ್ವಾ? ಖಂಡಿತ ಆಗ್ತಾರೆ, ಆದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಸದ್ಯ ಒಂದು ಕೋರ್ಸ್ ಟ್ರೀಟ್ಮೆಂಟ್ ಮುಗ್ದಿದೆ, ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಸ್ವಲ್ಪ ದಿನ ಗ್ಯಾಪ್ ಕೊಟ್ಟು ಅವ್ರನ್ನ ಅಬ್ಸರ್ವೇಷನ್ ಇಟ್ಟು ಆಮೇಲೆ ಸೆಕೆಂಡ್ ಕೋರ್ಸ್ ಮಾಡೋಣ. ಎಲ್ಲಾನು ಹಂತವಾಗಿ ಆಗತ್ತೆ. ಈಗ ನೀವು ಅವ್ರನ್ನ ಮನೆ ಕರ್ಕೊಂಡು ಹೋಗ್ಬೋದು. ಮೇಡಮ್, ನಾನು ಹೇಳಿರ್ಲಿಲ್ವಾ ಅಮ್ಮ ಹುಷಾರಾಗ್ತಾರೆ ಅಂತ? ಇವಾಗ ನಿಮಗೆ ಸಮಾಧಾನ ಆಯ್ತಾ? ಮತ್ತೆ ಮೇಡಮ್, ಅವ್ರನ್ನ ಹೇಗ್ ನೋಡ್ಕೋಬೇಕು? ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂದ್ರೆ ಅವ್ರಿಗೇನ್ ಇಷ್ಟ ಆಗುತ್ತೋ, ಅವ್ರಿಗೇನ್ ಖುಷಿ ಆಗುತ್ತೋ ಅದನ್ನ ಮಾಡ್ಬೇಕು. ಒಟ್ನಲ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಇನ್ನ ಒಂದು ಕೋರ್ಸ್ ಟ್ರೀಟ್ಮೆಂಟ್ ಆದ್ಮೇಲೆ ನಾರ್ಮಲ್ ಆಗ್ಬೋದು, ಮಾತು ಬರ್ಬೋದು. ಸರಿ, ಇನ್ನು ನೀವು ಹೊರಡಿ. ಹಾಗಿದ್ರೆ ಸುಜನ್ ಅವ್ರೆ, ನಾನು ಹೋಗಿ ಬಟ್ಟೆ ಎಲ್ಲ ತಗೊಂಡ್ಬರ್ತೀನಿ, ಪ್ಯಾಕ್ ಮಾಡಿ. ಹಾ ಮೇಡಮ್, ಪ್ಯಾಕ್ ಮಾಡ್ಕೊಂಬಿಡಿ. ಅಮ್ಮ, ಇವತ್ತೇ ಹೋಗ್ಬೇಕಾ? ಸ್ವಲ್ಪ ದಿವಸ ಇದ್ದು ಹೋಗೋಣ. ಹೆಂಗಿದ್ರು ಸ್ಕೂಲ್ ರಜಾ ಅಲ್ವಾ? ನೋಡು, ನಾವ್ ಇಲ್ಲೇ ಇರೋದಕ್ಕೆ ನಮ್ಮ ಅಜ್ಜಿ ಮನೆಗೆ ಬಂದಿಲ್ಲ. ಅಜ್ಜಿನ ತೋರ್ಸಕ್ಕೆ ಡಾಕ್ಟರ್ ಹತ್ರ ಬಂದಿರೋದು. ಟ್ರೀಟ್ಮೆಂಟ್ ಮುಗಿದ ತಕ್ಷಣ ಇಲ್ಲಿಂದ ಹೋಗ್ಬಿಡ್ಬೇಕು. ಇಲ್ಲೇ ಇರ್ತೀನಿ ಅಂತ ಹೇಳ್ಬಾರ್ದು. ಅದೆಲ್ಲ ನಂಗೆ ಗೊತ್ತಿಲ್ಲ. ನಾವ್ ಇಲ್ಲೇ ಇರೋಣ, ಮನೆಗೆ ಹೋಗೋದ್ ಬೇಡ. ನಾವು ಇಲ್ಲೇ ಇದ್ರೆ ಏನಾಗುತ್ತೆ ಗೊತ್ತಾ? ಡಾಕ್ಟರ್ ನಿನ್ಗೆ ಇಂಜೆಕ್ಷನ್ ಚುಚ್ತಾರೆ. ಇಷ್ಟುದ್ದ ಸೂಜಿ ಬಂದು ಹಿಂಗ್ ಚುಚ್ತಾರೆ, ಕಹಿ ಮಾತ್ರೆ ಕೊಡ್ತಾರೆ. ಅದೆಲ್ಲ ತಗೊಂತೀಯ ಅಂದ್ರೆ ಇಲ್ಲಿ ಇರ್ಬೋದು. ಇರ್ತೀಯಾ? ಇಲ್ಲ, ಅದೆಲ್ಲ ಸುಳ್ಳು. ಹಂಗೇನು ಮಾಡಲ್ಲ. ಅಜ್ಜಿ ಜೊತೆ ಆರಾಮಾಗಿದ್ರೆ ಸಾಕು. ಅರ್ಥ ಮಾಡ್ಕೋ ಪುಟ್ಟ. ಇನ್ನೊಂದ್ಸತಿ ಬರ್ತೀವಲ್ವಾ, ಅವಾಗ ಇರೋಣ. ಇವಾಗ ಇಲ್ಲಿ ಇರೋದ್ ಬೇಡ, ಹಠ ಮಾಡ್ಬೇಡ. ಇಲ್ಲ, ನಾನ್ ಬರಲ್ಲ ಅಂದ್ಮೇಲೆ ಬರಲ್ಲ. ಬೇಕಾದ್ರೆ ನೀನ್ ಹೋಗು. ಇವಾಗ ನೀನ್ ಹಿಂಗೆ ಹಠ ಮಾಡಿದ್ರೆ ನಿಂಗೊಂದು ಹೊಡಿತೀನಿ ನೋಡು. ಇಲ್ಲ, ನಾನ್ ಬರಲ್ಲ ಅಂದ್ಮೇಲೆ ಬರಲ್ಲ. ನೀನೇ ಹೋಗು. ಊಟ ಅಮ್ಮ ಪಾಪ ಅಲ್ವಾ? ನಿನ್ಗೋಸ್ಕರ ಎಲ್ಲ ಮಾಡ್ತಿರ್ತಾನೆ. ಅವ್ರಿಗೆ ಹಂಗೆಲ್ಲ ಮಾತಾಡ್ತಾರ, ಹಠ ಮಾಡ್ತಾರ? ಅದು ಅಲ್ಲದೆ ಮನೇಲಿ ಅತ್ತೆ, ಮಾವ, ಅಜ್ಜಿ ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರಲ್ವಾ ನಾವು ಬರ್ತೀವಿ ಅಂತ. ನಾವು ಹೋಗಿಲ್ಲ ಅಂದ್ರೆ ಅವ್ರಿಗೆಲ್ಲ ಗಾಬರಿ ಆಗಲ್ವಾ? ಅದಕ್ಕೆ ಈ ಸರಿ ಹೋಗೋಣ ಮನೆಗೆ, ಮತ್ತೆ ಒಂದ್ಸರಿ ಬರೋಣ. ಬರ್ಬೇಕಿದ್ರೆ ಅತ್ತೆ, ಮಾವ, ಅಜ್ಜಿ ಎಲ್ರೂ ಕರ್ಕೊಂಬಂದ್ಬಿಡೋಣ. ಬಂದು ನಿನಗೆಷ್ಟು ದಿನ ಬೇಕೋ ಅಷ್ಟು ದಿನ ಇಲ್ಲೇ ಇರೋಣ, ಸರಿನಾ? ಆದ್ರೆ ಮುಂದಿನ ಸರ್ತಿ ಇಲ್ಲೇ ಇರ್ಬೇಕು. ಹಾಗಾದ್ರೆ ಬರ್ತೀನಿ. ಆಯ್ತು, ಬರೋಣ. ನಿನಗೆಷ್ಟು ದಿನ ಇಷ್ಟ ಆಗುತ್ತೋ ಅಷ್ಟು ದಿನ ಇಲ್ಲೇ ಇರೋಣ, ಸರಿನಾ? ಆಮೇಲೆ ಏನು ಗೊತ್ತಾ, ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಬ್ಯಾಟು ಬಾಲ್ ಎಲ್ಲ ತಂದ್ಬಿಡೋಣ. ಫುಲ್ ಇಲ್ಲೇ ಆಟ ಆಡ್ಕೊಂಡು ಮಜಾ ಮಾಡೋಣ, ಸರಿನಾ? ಹಾ, ಅಳ್ಬಾರ್ದು, ಖುಷಿಯಾಗಿರ್ಬೇಕು, ಸರಿನಾ? ಮೇಡಮ್, ಬೇಗ ಹೋಗಿ ಲಗೇಜ್ ಎಲ್ಲ ತಂದ್ಬಿಡಿ, ನಾನು ಇಲ್ಲೇ ಇರ್ತೀನಿ. ಹಾಂ ಸರ್. ಇಲ್ಲ ಅದೇ 2 ಸತಿ ಫೋನ್ ಮಾಡಿದ್ದೆ, ನೀವು ಬ್ಯುಸಿ ಇದ್ರಿ ಅನಿಸುತ್ತೆ. ಹಾಂ ಸರ್, ಅದು ನನ್ನ ಫ್ರೆಂಡ್ ಆನಂದ್ ಇದ್ದಾನಲ್ಲ, ಅಂದಮೇಲೆ ಯಾರೋ ಅಟ್ಯಾಕ್ ಮಾಡಿದ್ದಾರೆ ಸರ್. ಸೀರಿಯಸ್ ಇಂಜುರೀಸ್ ಆಗಿದೆ ಸರ್. ಹಾಂ, ಮನೇಲಿದ್ದಾನೆ. ಸೊ ನೀವು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಪೊಲೀಸ್ನವ್ರಿಗೆ ಸ್ವಲ್ಪ ಎನ್ಕ್ವೈರಿ ಮಾಡೋದಕ್ಕೆ ಹೇಳ್ತೀರಾ? ಎಸ್ ಸರ್. ಏನಾಯ್ತು ಗೌತಮ್? ಬರ್ತಿದ್ದಾಗೆ ಪೊಲೀಸು, ಆನಂದ್, ಅಪ್ಪರ್ನ ಅಂತೆಲ್ಲ ಹೇಳ್ತಾ ಇದೆಯಾ? ಆನಂದ್ ಮೇಲೆ ಯಾರೋ ಅಟ್ಯಾಕ್ ಮಾಡಿದಾರಲ್ಲ. ಆನಂದ್ ಮೇಲೆ
ಮೇಲೆ ಅಟ್ಯಾಕ್ ಮಾಡಿದ್ರಾ? ಹೂನಮ್ಮ, ಅಟ್ಯಾಕ್ ಮಾಡಿ ಅವನ ಫೋನು ಲ್ಯಾಪ್ಟಾಪು ಎಲ್ಲ ಕಿತ್ಕೊಂಡಿದ್ದಾರೆ. ಬಟ್ ಅವನಿಗೆ ಏಟ್ ಬಿದ್ದಿರೋದು ನೋಡಿದ್ರೆ ಅಷ್ಟಕ್ಕೆ ಅವನಿಗೆ ಹಾರ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಅದಕ್ಕೆ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತಿದ್ದೆ. ಗೌತಮ್, ತುಂಬ ಒಳ್ಳೆ ಕೆಲಸ ಮಾಡಿದೆ. ಯಾರೇ ಮಾಡಿದ್ರು ಸರಿ, ಅವ್ರಿಗೆ ತಕ್ಷಣ ಆಗಲೇಬೇಕು. ಗೌತಮ್, ಯಾರು ಮಾಡ್ತಿರ್ಬೋದು ಇದನ್ನು? ಅಲ್ಲ, ಆನಂದ್ ಮೇಲೆ ಯಾರಿಗಷ್ಟು ದ್ವೇಷ ಇದೆ? ಅಲ್ಲ, ನಿನಗೆ ಯಾರದ ಮೇಲೆ ಡೌಟ್ ಇದೆಯಾ? ಮಾಡಿಸಿದ್ರೆ ರಾಜೇಂದ್ರ ಭೂಪತಿ ಮಾಡಿಸಿರ್ಬೇಕು. ಯಾರು ನಂಗೆ ತೋರಿಸ್ತಾ ಇಲ್ಲ. ಬಟ್ ಯಾರೇ ಆಗಿರಲಿ, ಅವ್ರಿಗೆ ಮಾತ್ರ ನನ್ನ ತೋರಿಸ್ತೀನಿ. ಅಂದಾಗೆ ಆನಂದ್ ಹೀಗೆ ಹೇಗಿದ್ದಾನೆ? ದೇವ್ರ ದಯದಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾನಮ್ಮ. ಅದೇ ನೆಮ್ಮದಿ. ಏನಾದರೂ ಆಗಿದ್ರೆ ನಾನು ಏನಾಗ್ತಾ ಇದ್ನೋ ಏನೋ. ಏನು, ಆನಂದ್ ಇನ್ನೂ ಸತ್ತಿಲ್ವಾ? ಅಲ್ಲ ಭೂಮಿಕಾ, ಆನಂದ್ ನಿಮ್ಮನ್ನೆಲ್ಲ ಬಿಟ್ಟು ಅಲ್ಲಿ ಗೊಬ್ಬನೇ ಯಾಕೋದ? ಅಲ್ಲೇನು ಕೆಲಸ ಇತ್ತು ಅವನಿಗೆ? ಅಲ್ಲ, ಅವನು ಅಲ್ಲಿಗೆ ಬಂದಿದ್ದು ಆಫೀಸ್ ಕೆಲಸದ ಮೇಲೆ ತಾನೆ? ಅದೇನೋ ಗೊತ್ತಿಲ್ಲ ಅತ್ತೆ, ಕೆಲಸ ಅಂತಾನೆ ಹೋದ್ರು. ಆಮೇಲೆ ನೋಡಿದ್ರೆ ಹೀಗಾಗೋಯ್ತು. ಅಲ್ಲ ಭೂಮಿಕಾ, ಅವನಿಗಾಗಿರೋ ಥರ ನಿನಗೇನಾದರೂ ಆಗಿದ್ದಿದ್ರೆ ನಾವೇನು ಮಾಡಬೇಕಾಗಿತ್ತು? ಇದೆಲ್ಲ ನೀನು ಯೋಚನೆ ಮಾಡಬೇಕಲ್ವಾ? ನೀನು ಪ್ರೆಗ್ನೆಂಟ್ ಅಲ್ವಾ? ಅಲ್ಲ, ಇಲ್ಲೇ ಇದ್ದು ಕೇರ್ ತಗೊಳ್ಳೋ ಬದಲು ಅವ್ರ ಜೊತೆ ನೀನು ಯಾಕಮ್ಮ ಹೋದೆ? ನಿನಗೆ ಮಗುಗೆ ಏನಾದರೂ ಆಗಿದ್ದಿದ್ರೆ ನಾವು ಏನು ಮಾಡಬೇಕಾಗಿತ್ತು? ಇಂಥ ಟೈಮಲ್ಲಿ ರಿಸ್ಕ್ ತಗೋಬಾರ್ದು. ಟೀಚರ್ ಆಗಿ ನಿನಗಿಷ್ಟು ಗೊತ್ತಾಗಲ್ವಾ? ಇದೇ ಕೊನೆ. ಇನ್ನೊಂದ್ಸಲ ಬೇಕಾಬಿಟ್ಟು ಈ ಥರ ಎಲ್ಲ ನೀನು ಹೊರಗೆ ಹೋಗಬೇಡಮ್ಮ. ಒಂದು ವೇಳೆ ಹೋಗಬೇಕು ಅಂತಂದರೆ ಬಾಡಿ ಗಾರ್ಡ್ನ ಜೊತೆ ಕರ್ಕೊಂಡು ಹೋಗು. ನಮಗೆ ನೀನು ಮುಖ್ಯ, ನಿಮ್ಮ ಮಗುನೂ ಮುಖ್ಯ. ಯಾರಿಗೆ ಹೆಚ್ಚು ಕಮ್ಮಿ ಆದರೂ ನಾವು ನೋವು ತಿಂತೀವಮ್ಮ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ. ಇಟ್ಸ್ ಅ ರಿಕ್ವೆಸ್ಟ್. ಇದು ಮತ್ತೆ ರಿಪೀಟ್ ಆಗದೆ ಇರೋ ಥರ ನೋಡ್ಕೊ. ಓಕೆ ಬಾಣ. ಇವ್ರು ನಿಜವಾಗ್ಲೂ ಕನ್ಸನ್ ತೋರಿಸ್ತಿದಾರಾ ಇಲ್ಲ ಕನ್ಸನ್ ತೋರಿಸೋ ಥರ ನಾಟಕ ಆಡ್ತಿದಾರಾ? ಜೈ ಬಂದ್ರು ಅನ್ಸತ್ತೆ. ನೀನ್ ಯಾಕೆ ಬಂದಿದ್ಯಾ? ಒಳಗೆ ಕರಿಯಕ್ಕಿಲ್ವಾ? ಬಾ. ಏನ್ ಬಂದಿದ್ದು? ಅದು ನಿಮ್ಮ ಹತ್ರ ವೈಯಕ್ತಿಕವಾಗಿ ಮಾತಾಡಬೇಕಾಗಿತ್ತು. ಹೇಳು. ಇವನಿಲ್ಲ, ನೆನೆ ನೀವು ನಮ್ಮ ಮನೆಗೆ ಬಂದಾಗ ನಿಮ್ಮನ್ನು ಶಾನೆ ಹೆದರ್ಸ್ಬಿಟ್ಟೆ. ಅದಕ್ಕೆ ನಿಮ್ಮ ತವಾಗ ಕ್ಷಮೆ ಕೇಳೋಣ ಅಂತ ಬಂದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಓ, ಕ್ಷಮೆ ಕೇಳೋದಿಕ್ ಬಂದ? ನೀನ್ ಬಂದಿದ್ದನ್ನ ನೋಡಿ ಎಲ್ಲಿ ದೊಡ್ಡ ಹೀರೋಯಿನ್ ತರ ಡೈಲಾಗ್ ಹೊಡಿತೀಯನೋ ಅನ್ಕೊಂಡೆ. ಬಟ್ ನೀನ್ ಸಾರಿ ಕೇಳಕ್ ಬಂದಿದ್ಯಾ? ಅದ್ ಸರಿ, ನಿನ್ನೆ ನನ್ನ ಅಷ್ಟೊಂದು ಎದುರಿಸ್ದೆ, ಈಗ ನೋಡಿದ್ರೆ ಸಾರಿ ಕೇಳಕ್ ಬಂದಿದ್ಯಾ? ಯಾಕೆ, ಭಯ ಆಯ್ತಾ? ದಿಯವ್ರೆ, ನನ್ನ ಶಾನೆ ತಪ್ಪಾಗೈತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ನ ಗಂಡನ ನನಗೆ ಬಿಟ್ಟು ಕೊಟ್ಬಿಡಿ. ನನ್ನ ಗಂಡ ನನಗೆ ಪ್ರಪಂಚ, ಸರ್ವಸ್ವ, ಪ್ರಾಣ. ಅವ್ರು ನನಗೆ ಬೇಕು. ಅವರೆಲ್ಲ ನಾನು ಬದುಕಿರಲ್ಲ. ಅವ್ರು ನಿಮ್ಮ ತರ ಕ್ಷಮೆ ಕೇಳಕ್ಕೆ ಹೇಳಿದ್ರು, ಅದಕ್ಕೆ ಬಂದೆ. ಅವ್ರಂದ್ರೆ ನನಗಷ್ಟು ಭಯ, ಭಕ್ತಿ, ಗೌರವ. ಅವ್ರು ಹಾಕಿರೋ ಗೆರೆ ನಾನು ಯಾವತ್ತೂ ದಾಟಲ್ಲ. ಅದು ನನ್ನ ಪಾಲಿಗೆ ಲಕ್ಷ್ಮಣ್ ರೇಖೆ ಇದ್ದಾಗೆ. ಅದಕ್ಕೆ ಹೇಳ್ತೀವಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ನ ಮತ್ತು ನನ್ನ ಗಂಡನ ಮಧ್ಯೆ ಬರಬೇಡಿ. ನಿಮ್ದಮ್ಮಯ್ಯ ಅಂತೀನಿ. ನಿನ್ನನ್ನು ನೋಡಿದ್ರೆ ನಗ್ಬೇಕೋ ಅಳ್ಬೇಕೋ ಒಂದು ಗೊತ್ತಾಗ್ತಿಲ್ಲ. ಅಲ್ಲ, ನಿನ್ನ ಗಂಡನ ಖುಷಿಯಾಗಿ ಇಟ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ. ಅದಕ್ಕೆ ಜೈ ನನ್ನ ಹತ್ರ ಬಂದಿರೋದು. ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ? ಅವ್ರನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ. ಅದನ್ನು ಮೊದಲು ಒಪ್ಕೊ.
ಅದನ್ನು ಬಿಟ್ಬಿಟ್ಟು ನಮ್ಮಿಬ್ಬರ ಮಧ್ಯೆ ಬರಿಬೇಡಿ ಅಂತ ನನಗೆ ಹೇಳಬೇಡ. ಆ್ಯಕ್ಚುಲಿ ನಾನಲ್ಲ ನಿಮ್ಮಿಬ್ಬರ ಮಧ್ಯೆ ಬರ್ತಾ ಇರೋದು, ನೀನು ನಮ್ಮ ಮಧ್ಯದಲ್ಲಿ ಬರ್ತಾ ಇರೋದು ನಮ್ಮ ಖುಷಿಗೆ ಅಡ್ಡ ಆಗಿರೋದು. ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿ ನೀನೇ ಆಗಿರ್ಬೋದು, ಬಟ್ ಅವ್ರ ನಿಜವಾದ ಹೆಂಡತಿ ನಾನು. ಅವ್ರಿಗೆ ಹೆಂಡತಿ ಪ್ರೀತಿ ಕೊಡ್ತಾ ಇರೋದು ನಾನು, ನೀನು ನಮಗೆ ಸುಮ್ಮನೆ ತಲೆನೋವಾಗಿರೋದು. ನೋಡಿ, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ನಿಮ್ಗಿನ್ನೂ ವಯಸ್ಸೈತೆ, ಇವ್ರಿಗಿಂತ ಚೆನ್ನಾಗಿರೋ ಹುಡುಗನೇ ಸಿಗ್ತಾನೆ. ಅವನ ಮದುವೆ ಆಗಿ ಸುಖವಾಗಿರಿ. ನೀವು ನೋಡೋಕ್ಕೆ ತೆಳ್ಳಿಗೆ ಬೆಳ್ಳಿಗೆ ಚೆನ್ನಾಗೇ ಇದ್ದೀರಾ. ನಿಮ್ಮನ್ನ ಯಾರು ಬೇಕಿದ್ರೂ ಮದುವೆ ಆಗ್ತಾರೆ. ಆದರೆ ನನ್ನ ಗಂಡ ನನಗೆ ಬಿಟ್ಕೊಟ್ಬಿಡಿ. ಅಂತೂ ಕೊನೆಗೂ ಒಪ್ಕೊಂಡಲ್ಲ, ನೀನ್ ಜೈಗೆ ಸರಿಯಾದ ಜೋಡಿ ಅಲ್ಲ, ನಿನಗಿಂತ ಬೆಟರ್ ನಾನೇ ಅಂತ. ಹೀಗಿರುವಾಗ ಅವ್ರು ನಿನ್ ಜೊತೆ ಹೇಗ್ ಸಂಸಾರ ಮಾಡ್ತಾರೆ? ನಿನ್ ಮುಖನ ಕನ್ನಡಿಲಿ ಯಾವತ್ತಾದ್ರೂ ನೋಡ್ಕೊಂಡಿದ್ಯಾ? ಒಳ್ಳೆ ಮಾರಮ್ಮನ ಥರ ಹಣೆ ತುಂಬ ಕುಂಕುಮ ಮೆತ್ಕೊಂಡು, ಕೆನೆ ತುಂಬ ಅರ್ಶಿನ ಮೆತ್ಕೊಂಡು, ತಲೆ ತುಂಬ ಹೂ ಮುಟ್ಕೊಂಡಿದ್ರೆ ನಿನ್ನಂತವಳನ್ನ ಯಾವನ್ನೇ ನೋಡ್ತಾನೆ? ನನ್ನ ಜೈ ನಿನ್ನನ್ನು ಹೇಗಾದ್ರೂ ಮದುವೆ ಆದ್ರು ನನಗಂತೂ ಅರ್ಥ ಆಗ್ತಾ ಇಲ್ಲ. ಆ್ಯಕ್ಚುಲಿ ನಿನ್ನ ಪುಣ್ಯ ಅನ್ಕೋ, ಅವ್ರು ನಿನ್ನ ಜೊತೆ ಇಷ್ಟು ದಿನ ಇದ್ರಲ್ಲ ಅಂತ. ನೀನೇ ಒಂದ್ಸಲಿ ನೋಡ್ಕೊ, ಆ ಸೀರೆನ ಮೈ ತುಂಬ ಹೆಂಗೆ ಸುತ್ಕೊಂಡಿದ್ಯಾ ಅಂತ ಒಂದ್ಸಲಿ ಥಿಂಕ್ ಮಾಡು. ಜೈ ನಿನ್ನನ್ನು ಎಲ್ಲಾದರೂ ಆಚೆ ಕರ್ಕೊಂಡೋದ್ರೆ ನೋಡಿದ ಜನ ನಗಲ್ವಾ? ಯಪ್ಪ, ನನಗೆ ನಿನ್ನನ್ನು ನೋಡೋಕ್ಕಾಗ್ತಿಲ್ಲ, ಅವ್ರು ನಿನ್ನ ಹೇಗೆ ಸಹಿಸ್ಕೊಂಡಿದ್ದಾರೋ. ಏಯ್, ಹುಡುಗಿ ಅಂದರೆ ನನ್ನ ಥರ ಇರಬೇಕು. ಯಾರೇ ಆದರೂ ಸರಿ ಒಂದ್ಸಲಿ ತಿರುಗಿ ನೋಡೋ ಥರ. ಅದನ್ನು ಬಿಟ್ಬಿಟ್ಟು ನಿನ್ನ ಥರ ಅಲ್ಲ. ಈಗ ಗೊತ್ತಾಯ್ತಾ ಜೈ ನನ್ನಿಂದ ಹ್ಯಾಕೆ ಬಂದರು ಅಂತ? ನಿನ್ನ ಮುಖ ನೋಡೋದಕ್ಕೆ ನನಗೇ ಇಷ್ಟ ಆಗ್ತಿಲ್ಲ, ಇನ್ನು ಜೈ ಹೇಗೆ ನಿನ್ನ ಮುಖ ನೋಡ್ತಾರೆ? ಇದೈದ್ರ ಮುಖ ತೋರಿಸ್ಕೊಂಡು ನನ್ನ ಮುಂದೆ ನಿಂತ್ಕೊಂಬೇಡ, ಹೋಗು. ಇಷ್ಟೆಲ್ಲ ಹೇಳಿದ್ಮೇಲೂ ಇನ್ನೂ ಯಾಕೆ ಇಲ್ಲೇ ನಿಂತಿದ್ಯಾ? ತೊಳ್ಗೋ. ಓ, ನಾನು ನಿನ್ನ ಕ್ಷಮಿಸಿಲ್ಲ ಅಂತನಾ? ಹೋಗ್ಲಿ ಬಿಡು, ಅಯ್ಯೋ ಪಾಪ ಅಂತ ನಿನ್ನ ಕ್ಷಮಿಸ್ತೀನಿ. ಗುಡ್ಗಲ್ ಥರ ಮನೆಗೆ ಹೋಗು. ಯಾವುದೇ ಕಾರಣಕ್ಕೂ ನನ್ನ ಜೈ ಮಧ್ಯದಲ್ಲಿ ಬರಬೇಡ. ಈಗೇನು ಹೋಗ್ತೀಯೋ ಇಲ್ಲ ಕುತ್ಕೆ ಹಿಡ್ದು ಆಚೆ ನೂಕ್ಲೋ? ಔಟ್. ನಾವೇನು ಅಂದ್ಕೊಂಡ್ರೆ ಇನ್ನೇನೋ ಆಗೋಯ್ತಲ್ಲ ಅಣ್ಣ. ಹ್ಞೂ ಸಿಸ್ಟರ್, ಲಡ್ಡು ಬಂದು ಬಾಯಿಗೆ ಬಿತ್ತು ಅಂತ ಅನ್ಕೊಂಡ್ರೆ ಅದು ಮಣ್ಣಾಗೋಯ್ತಲ್ಲ. ಈಗ ಬಾಯಿ ತುಂಬ ಮಣ್ಣು ತುಂಬಿಕೊಂಡಾಗ ಸ್ಥಿತಿ ಆಗಿದೆ ನಮ್ಮದು. ಅಯ್ಯೋ ದೇವ್ರೆ. ಸಿಸ್ಟರ್, ನನ್ನ ಮಗ ಆನಂದ ಗೌತಮ್ ಚೇಲ ಸತ್ತು ನರಕಕ್ಕೆ ಹೋಗಿದ್ದಾನೆ ಅಂತ ತಿಳ್ಕೊಂಡ್ರೆ ಫಿನಿಕ್ಸ್ ಪಕ್ಷಿ ಥರ ಎದ್ದು ನಮಗೆ ಕಾಟ ಕೊಡ್ತಾರಲ್ಲ ಸಿಸ್ಟರ್. ಏನು ಮಾಡೋದು ಈಗ? ಅವ್ರನ್ನ ನಂಬಿ ಹಾಳಾದ್ವಿ. ಅವನನ್ನು ಸಾಯಿಸಿ ಅಂತ ಹೇಳಿದ್ರೆ ಅರ್ಧಂಬರ್ಧ ಕೆಲಸ ಮಾಡಿ ಬಂದಿದ್ದಾರೆ. ಅಯೋಗ್ಯರು. ಕೆಲಸ ಗೊತ್ತಿಲ್ಲದೆ ಇರೋರಿಗೆ ಕೆಲಸ ಕೊಟ್ಟರೆ ಹಿಂಗೆ ಆಗೋದು. ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗೋಯ್ತು. ಸಿಸ್ಟರ್, ಪ್ಲ್ಯಾನ್ ಹಾಳಾಗೋದು ಹಾಗಿರಲಿ, ತನ್ನ ಗೆಳೆಯಂಗೆ ಹಿಂಗೆ ಆಯ್ತಲ್ಲ ಅಂತ ಗೌತಮ್ ರೊಚ್ಚಿಗೆದ್ದಿದ್ದಾನೆ. ಪೊಲೀಸು ಕಂಪ್ಲೇಂಟ್ ಅಂತೆಲ್ಲ ಮಾತಾಡ್ತಿದ್ದಾನೆ, ವಿಷಯ ಕಾರ್ತಿದ್ದಾನೆ, ಪ್ರತೀಕಾರದ ಮಾತಾಡ್ತಿದ್ದಾನೆ. ಸುಮ್ಮನೆ ಅಂತೂ ಕೂರಲ್ಲ, ಬೆಂಬಿಡಿದ ಬೇತಾಳ ಅಂತಾರೆ, ಆ ಕೇಸಿಂದ ಬಿಡ್ತಾನೆ. ಒಂದೇ ಒಂದು ಎಳೆ ಸಿಕ್ಕರೆ ಸಾಕು, ಅದನ್ನು ಹೇಳೋದು ಬುಡದ ತನಕ ಬರೋ ಥರ ಮಾಡ್ತಾನೆ. ಸಿಸ್ಟರ್, ನನ್ನ ಬಂಡವಾಳ ಬೇಗ ಹೋಗ್ಬಿಡ್ತಾನೆ ಸಿಸ್ಟರ್. ಇದ್ರ ಮಧ್ಯ ಆ ನಂಜೇನಾದರೂ ತಗಲಾಕೊಂಡ್ಬಿಟ್ರೆ ನಮಗೆ ನಂಜೇರಿ ಜ್ವರ ಬರೋದಕ್ಕೆ ಗ್ಯಾರಂಟಿ ಸಿಸ್ಟರ್. ಅವಳು ಏನಾದರೂ ನಮ್ಮ ಕಡೆ ಬೊಟ್ಟು ಮಾಡಿ ತೋರಿಸಿದ್ಲು ಅಂತ ತಿಳ್ಕೊ, ನಮ್ಮ ಕತೆ ಅಷ್ಟೇ. ತಲೆ ಹೋಗ್ಬಿಡ್ತೆ. ಹಾಂ, ಗೌತಮ್ ನಮಗೆ ಸೂಟೆಡ್ ಸೈಟ್ ಮಾಡಿಬಿಡ್ತಾನೆ. ಹಂಗೇನಾದರೂ ಆದರೆ ನಾವು ಬದುಕೋ ಚಾನ್ಸು ತೀರಾ ಕಮ್ಮಿ ಸಿಸ್ಟರ್. ದೇವ್ರು ಬಂದು ಅಡ್ಡ ನಿಂತರು ನಿನ್ನ ಮಗ ಗೌತಮನವನ್ನ ಬಿಡಲ್ಲ. ಅಯ್ಯೋ ದೇವ್ರೆ, ನಮ್ಮನ್ನು ಕಾಪಾಡಪ್ಪ ಅಂತ ಹೇಳೋ ಆಪ್ಷನು ನಮಗಿರಲ್ಲ. ಆ ಸಿಚುವೇಶನ್ ನಮ್ದಾಗುತ್ತೆ ಸಿಸ್ಟರ್. ನೆನೆಸ್ಕೊಂಡ್ರೆ ಕೈ ಕಾಲೆಲ್ಲ ನಡಗುತ್ತೆ, ಗಂಟ್ಲು ಒಣಗುತ್ತೆ. ಏನು ಮಾಡೋದು ಸಿಸ್ಟರ್? ಅಷ್ಟೆಲ್ಲ ಮುಂದಕ್ಕೆ ಹೋಗ್ಬೇಡಣ, ಅಂಥದ್ದೇನೂ ಆಗಲ್ಲ. ಯಾಕೆಂದರೆ ಗೌತಮ್ಗೆ ಅಟ್ಯಾಕ್ ಮಾಡಿರೋದು ಯಾರು ಅಂತ ಇನ್ನೂ ಗೊತ್ತಿಲ್ಲ. ಅಲ್ಲಿನ ಲೋಕಲ್ ಪೊಲೀಸೇ ಎನ್ಕ್ವೈರಿ ಮಾಡಬೇಕು. ಮಾಡಲಿ, ಅವ್ರಿಗೇನೂ ಸಿಗಲ್ಲ. ಯಾಕೆಂದರೆ ನಂಜಿನೂ ಊರಲ್ಲಿಲ್ಲ, ಅವಳು ಗಂಡ ಅಂತ ಅನ್ಸ್ಕೊಂಡಿರೋನು ಊರಲ್ಲಿಲ್ಲ. ಸಾಲದು ಅಂತ ಆ ಹುಡುಗರು ಹೊರಗಡೆಯಿಂದ ಬಂದಿರೋರು. ಚೆಕ್ ಪಾಯಿಂಟ್ಸ್ ತುಂಬ ಇದೆ ಅಣ್ಣ.
ಅದನ್ನೆಲ್ಲ ದಾಟಿ ಅವ್ರು ನಮ್ಮ ಹತ್ರ ಬರೋದಕ್ಕೆ ತುಂಬ ಕಷ್ಟನೇ ಇದೆ. ಒಂದು ವೇಳೆ ಬಂದರೂ ಅದಕ್ಕೆ ತುಂಬ ಟೈಮ್ ಹಿಡಿಯತ್ತೆ. ಆ ಗ್ಯಾಪಲ್ಲಿ ನಾವೇನು ಬೇಕಾದರೂ ಆಟ ಆಡ್ಬೋದು. ಪೊಲೀಸರಿಗೆ ಅದೇನು ಬೇಕೋ ತಲುಪಿಸಿ ಕೇಸನ್ನು ಅಲ್ಲೇ ಮುಚ್ಚಾಕ್ಸ್ಬಿಡೋಣ. ಏನಪ್ಪ ನೀನಿಷ್ಟು ಹೇಳ್ತಾ ಇದೀಯ ಅಂತ ಧೈರ್ಯ ತಂದ್ಕೋಬೇಕಷ್ಟೆ. ನಮ್ಮ ಪುಣ್ಯ ಅಣ್ಣ, ಭೂಮಿಕಾ ಇನ್ನೂ ಈ ವಿಷಯ ಗೌತಮ್ ಹತ್ರ ಹೇಳಿಲ್ಲ. ಗೌತಮ್ಗೇನಾದರೂ ಈ ವಿಷಯ ಗೊತ್ತಾಗಿದ್ದಿದ್ರೆ ಅವನ ಕೋಪ ಅನುಮಾನ ಎಲ್ಲ ನಮ್ಮ ಕಡೆ ಟರ್ನ್ ಆಗ್ತಿತ್ತು. ಆ ರೀತಿ ಆಗಿಲ್ವಲ್ಲ, ಸೇಫ್ ನಾವು. ಹಾಗೆ ಅಂದ್ಕೋಬೇಕಷ್ಟೆ. ಇದೊಂಥರ ಟೈಮ್ ಬಾಂಬ್ ಥರ ಯಾವಾಗ ಢಮ್ ಅಂತ ಗೊತ್ತಾಗಲ್ಲ ಚೀಟರು. Hi, villain uncle. Hello. Juice? Yeah, why not? ಏನು ವಿಲನ್ ಅಂಕಲ್, ಫುಲ್ಲು ರಿಲ್ಯಾಕ್ಸ್ಡ್ ಆಗಿ ಕಾಮ್ ಆಗಿ ಚಿಲ್ ಆಗಿ ಜ್ಯೂಸ್ ಕುಡಿತಾ ಕೂತಿದ್ದೀರಾ? ಅಂಕಲ್ ನೀವು ಹಿಂಗೆಲ್ಲ ಇದ್ದರೆ ನಿಮಗೆ ಕೊಟ್ಟಿದ್ದೀನಲ್ಲ ನಾನು ಟೈಟಲ್ ವಿಲ್ಲನ್ ಅಂತ, ಅದಕ್ಕೆ ಅವಮಾನ ಅಂಕಲ್. ನಾನು ಮಾಡಬೇಕು ಅಂದ್ಕೊಂಡಿರೋ ಕೆಲಸ ಎಲ್ಲ ತಾನಾಗಿ ಆಗ್ತಾ ಇರಬೇಕಾದ್ರೆ ನಾನೇನು ಮಾಡೋಕ್ಕಾಗತ್ತೆ? ಅದೇ ಆನಂದ್ ಮೇಲೆ ಅಟ್ಯಾಕ್ ಆಗಿದೆಯಲ್ಲ, ಆಗಬೇಕಾಗಿರೋದು ತಾನಾಗಿ ಆಗ್ತಿರ್ಬೇಕಾದ್ರೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಅದಕ್ಕೆ ಆರಾಮಾಗಿ ಕೂತ್ಕೊಂಡು ಆಗಿರೋದನ್ನ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೀನಿ.